ಸರಾಕೆರೆಯಿಂದ ಮಾತಾಡ್ತಿದ್ದೀವಿ. ಇವತ್ತು ನಾವು ಬೆಳಗಾವಿಯಿಂದ ಬರ್ತಿರುವಂತ ನಿರ್ಮಲಮ್ಮನ ಮನೆಗಿದ್ದೀವಿ. ಅವ್ರು ಡೈಲಿ ಆಗಿ ಸರಾಕೆರೆಗೆ ಬರ್ತಿದ್ರು. ಇವತ್ತು ಥೆರಪಿಯನ್ನ ಮನೆಗೆ ಹಾಕಿಸ್ಕೊಂಡಿದ್ದಾರೆ. ಯಾಕೋಸ್ಕರ ಈ ಒಂದು ಬೆಡ್ ಮ್ಯಾಟ್ ಥೆರಪಿಯನ್ನ ಮನೆಗೆ ಹಾಕಿಸ್ಕೊಂಡಿದ್ರು ಅಂತ ಹೇಳ್ಕೊಟ್ಟಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ನೀವು ಡೈಲಿ ಆಗಿ ಸರಾಕೆರೆಗೆ ಬರ್ತಿದ್ರಿ, ಬೆಳಗಾವಿಯಿಂದ ಬರ್ತಿದ್ರಿ. ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನನಗೆ ಬರುವ ಮುಂಚೆ ಕೈ ನೋವು, ಮತ್ತೆ ಡಿಸ್ಕ್ ಪ್ರಾಬ್ಲಮ್ಮು, ಕಾಲು ನೋವು, ಮತ್ತೆ ಸ್ವಲ್ಪ ಕುತ್ತಿಗೆದು ಸ್ವಲ್ಪ ನೋವಿತ್ತು. ಅಷ್ಟೇನಿಲ್ಲ, ಸ್ವಲ್ಪ. ಈಗ ಕುತ್ತಿಗೆದು ನೋವು, ಕೈ ನೋವು, ಕಾಲು ನೋವು ಕಡಿಮೆ ಆಗಿದೆ. ಮತ್ತೆ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಉಂಟು. ಎಷ್ಟು ವರ್ಷದ ಪ್ರಾಬ್ಲಮ್? ಅದೊಂದು 8 ವರ್ಷ ಜಾಸ್ತಿ ಆಯ್ತು. 8 ವರ್ಷದಿಂದ ಡಿಸ್ಕ್ ಪ್ರಾಬ್ಲಮ್ ಉಂಟು. ಅದಕ್ಕೆ ಮೆಡಿಸಿನ್ ಏನಾದ್ರು ಮಾಡಿಸಿದ್ರಾ? ಮೆಡಿಸಿನ್ ಎಲ್ಲ ಮಾಡಿಸಿದ್ದೇನೆ. ಕಾರ್ಕಳದಿಂದ ಮಾಡಿಸಿದ್ದೇನೆ, ಮೂಡುಬಿದ್ರೆ ಆಳ್ವಾಸಿಯಿಂದ ಮಾಡಿಸಿದ್ದೇನೆ, ಮತ್ತೆ ಉಡುಪಿ ಅಜ್ಜರಕಾಡಿಂದ ಮಾಡಿಸಿದ್ದೇನೆ, ಮತ್ತೆ ಡೈರೆಕ್ಟ್ ಆಗಿ ಸರಕೆರೆಗೆ ಬಂದೆ. ಈ ತರ ಮೆಡಿಸಿನ್ ಅನ್ನು ಮಾಡಿಸಿದ್ರಲ್ವಾ ಇಷ್ಟು ವರ್ಷದಿಂದ, ಏನ್ ರಿಸಲ್ಟ್ ಗೊತ್ತಾಗ್ಲಿಲ್ವಾ? ಇಲ್ಲ, ರಿಸಲ್ಟ್ ಏನ್ ಗೊತ್ತಾಗ್ಲಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀರಿ? ತುಂಬಾ ಕಷ್ಟಪಟ್ಟಿದ್ದೇನೆ. 8 ವರ್ಷದಿಂದ ತುಂಬಾ ಅಂದ್ರೆ ತುಂಬಾ. ನಂಗೆ ಒಂದೊಂದ್ಸಲ ಬಗ್ಗಿದ್ರೆ ಏಳ್ಲಿಕ್ಕೆ ಆಗುದಿಲ್ಲ, ಹೇಳಿದ್ರೆ ಬಗ್ಲಿಕ್ಕೆ ಆಗ್ತಿಲ್ಲ. ಅಷ್ಟು ಸಿಡ್ತ ಬರ್ತಿತ್ತು. ಮತ್ತೆ ಈಗ ಸಿಡ್ತ ಕಮ್ಮಿ ಆಗಿದೆ, ನೋವು ಹಾಗೇನೆ ಉಂಟು. ಬಗ್ಗಿದ್ರೆ ಒಮ್ಮೆಲೇನೆ ಏಳ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ನಿಧಾನಕ್ಕಾಗಿ ಇಲ್ಲಿ ಕೈ ಕೊಟ್ಟು ಹೇಳ್ಬೇಕು. ಮತ್ತೆ ಕಾಲು ಗಂಟು ನೋವಿತ್ತು. ಬಾತ್ರೂಮ್ ಅಲ್ಲಿ ಹೀಗೆ ಮರ್ಚಿ ಕೂತ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಆಗ್ತಾ ಉಂಟು. ಇವಾಗ ಇದು ಪ್ರಾಬ್ಲಮ್ ಇರುವಾಗ ಡಾಕ್ಟರ್ ಅಂತ ಹೇಳಿದ್ರು ಆಪರೇಷನ್ ಆಗ್ಬೇಕಂತ ಹೇಳಿದ್ರು. ಮತ್ತೆ ನಾವು ನಲ್ಲಿ ಉಡುಪಿ ಅಜ್ಜರಕಾಡಲ್ಲಿ MRI ಸ್ಕ್ಯಾನಿಂಗ್ ಮಾಡಿದ್ದೇವೆ. ಅಲ್ಲಿ ನೀವು ಮಂಗಳೂರಿಗೆ ಇಲ್ಲದಿದ್ರೆ ಮಣಿಪಾಲಕ್ಕೆ ಹೋಗಿ ಆಪರೇಷನ್ ಮಾಡಿಸಿ ಅಂತ ಹೇಳಿದ್ರು. ಅದಕ್ಕೆ ನನ್ನ ಮಗ ಇಲ್ಲಿಗೆ ಸರಕರಿಗೆ ಕರ್ಕೊಂಡು ಬಂದ. ಅಲ್ಲಿಂದ ನಾನು ಡೈರೆಕ್ಟ್ ಅಲ್ಲಿಗೆ ಬರ್ತಾ ಇದ್ದೇನೆ ದಿವಸಲು. ಇವತ್ತಿಗೆ 50 ದಿವಸ ಆಯ್ತು. ಹೌದು, 50 ದಿವಸ ಆಯ್ತು. ಡಾಕ್ಟರ್ ಹೇಳಿದ್ರಲ್ಲ ಆಪರೇಷನ್ ಆಗ್ಬೇಕಂತ, ಅದು ಹೇಳಿ ಈಗ ಸರಾಕೆರೆಗೆ ಬರ್ತಿದ್ದೀರಲ್ಲ, ಇವಾಗ ಡಾಕ್ಟರ್ ಎಂತ ಹೇಳ್ತಾರೆ? ನಾನು ಆಮೇಲೆ ಹೋಗ್ಲೇ ಇಲ್ಲ ಅಲ್ಲಿ. ಇಲ್ಲ, ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಆತರ ಸಿಚುವೇಶನ್ ಬಂದಿದೆ. ಅಲ್ಲ, ನಾನು ಅಲ್ಲಿಗೆ ಬರುವ ಮೊದ್ಲು ಆಪರೇಷನ್ ಮಾಡಿಸುವುದಂತ ನಿರ್ಧಾರ ಮಾಡಿದೆ. ಅಂದ್ರೆ ನಮ್ದು BPL ಕಾರ್ಡ್, ಅದರಲ್ಲಿ ಫ್ರೀ ಆಗ್ತದೆ, ESI ಉಂಟು, ಅದರಲ್ಲಿ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಈಗ ಮಗ ನೋಡುವ, ಇಲ್ಲಿ ಒಂದು ಸ್ವಲ್ಪ ದಿವಸ ಹೋಗಿ ನೋಡುವ, ಆಮೇಲೆ ಆಗದಿದ್ರೆ ಮತ್ತೆ ಮಾಡಿಸುವ ಅಂತ ಹೇಳಿದ. ಮತ್ತೆ ಅಲ್ಲಿಂದ ನಾನು ಇಲ್ಲಿಗೆ ಬಂದು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೇನೆ. ಹೌದು. ಅನಿಸುದಿಲ್ಲ, ಈಗ ಅನಿಸುದಿಲ್ಲ. ಅಂದ್ರೆ ನಾವು ಆಸ್ಪತ್ರೆಗೆ ಡಾಕ್ಟರ್ಗೆಲ್ಲ ಖರ್ಚು ಮಾಡ್ತೇವಲ್ಲ, ಅದಕ್ಕೆ ಒಂದೇ ಸಲ ಖರ್ಚು ಮಾಡಿ ಇದನ್ನು ತರುವುದಂತ ಯೋಚನೆ ಮಾಡಿ ಪದೇ ಪದೇ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಬರುದಿಲ್ಲ. ಡೈಲಿ ಮಾಡಿ, ಡೈಲಿ ಆಗಿ ಮಾಡಿ, ರಾತ್ರಿ ಹಗಲು ಡೈಲಿ ಮಾಡಿ. ಇನ್ನು ಈ ವಿಡಿಯೋ ನೋಡುವವರಿಗೆ, ಬರುವವರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಡೈಲಿ ಆಗಿ ಬನ್ನಿ ಸರಕೆರೆಗೆ. ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಗುಣಪಡಿಸಿಕೊಳ್ಳಿ, ನಿಮ್ಮ ಕಾಯಿಲೆಗಳನ್ನೆಲ್ಲ ಗುಣಪಡಿಸಿಕೊಳ್ಳಿ ಅಂತ ಹೇಳುವುದು. ಮತ್ತೆ ಅಂತ ನೋಡಿದ್ರಲ್ವಾ, ನಿರ್ಮಲಮ್ಮ ಬೆಳಗಾವಿಯಿಂದ ಸರಾಕೆರೆಗೆ ಬರ್ತಾ ಇದ್ರು. ಇವಾಗ ಈ ಒಂದು ಥೆರಪಿಯನ್ನ ಮನೆಗೆ ಹಾಕಿಸ್ಕೊಂಡಿದ್ದಾರೆ. ಇನ್ನು ಡೈಲಿ ಆಗಿ ಸರಾಕೆರೆ ಥೆರಪಿಯನ್ನ ಮನೆಯಲ್ಲೇ ಮಾತಾಡ್ತಾರೆ. ಅದೇ ರೀತಿಯಾಗಿ ಇವಾಗಲೂ ನೀವು ಕೂಡ ಸರಾಕೆರೆ ಕಾರ್ಕಳ ವಿಸಿಟ್ ಮಾಡಿ. 990152